the screen, my dear students. ಮೊಬೈಲ್ ಅನ್ನ ಸ್ವಲ್ಪ ನೀವೇನ್ ಮಾಡಬೇಕು, ಟರ್ನ್ ಮಾಡ್ತಾ ಇರಬೇಕು. ಮೊಬೈಲ್ ನ ಟರ್ನ್ ಮಾಡ್ತಾ ಇರಬೇಕು, ಆಟೋಮೆಟಿಕ್ ಆಗಿ ನಿಮಗೆ ಕ್ಲಾಸ್ ಕರೆಕ್ಟ್ ಆಗಿ ಕಾಣುತ್ತೆ. ನೆನಪಿರ್ಲಿ, ಮೊಬೈಲ್ ನ ಟರ್ನ್ ಮಾಡಬೇಕು. ನೀವು ಸ್ವಲ್ಪ ಮೊಬೈಲ್ ನ ಲ್ಯಾಂಡ್ಸ್ಕೇಪು ಅಥವಾ ಹಾರಿಜಾಂಟಲ್ ಆಗಿ ನೀವು ಇದನ್ನ ಮಾಡ್ಕೋಬಹುದು. ಅರ್ಥ ಆಯ್ತಾ? ಎಸ್. ಸೊ ನಾನು ಯಾರ ಜೊತೆ ಆದ್ರೂ ಮಾತಾಡ್ಬೋದ ಅಂತ ಅನ್ಸಿದ್ರೆ ನಾನು ನಿಮಗೆ ಮೈಕ್ ಪರ್ಮಿಷನ್ ಕೊಡ್ತಿರ್ತೀನಿ. ಅವಾಗ ನೀವೇನ್ ಮಾಡ್ಬೋದು, ಎಸ್ ಅಂತ ಅಥವಾ ಅನ್ಮ್ಯೂಟ್ ಮಾಡ್ಕೊಂಡು ನನ್ನ ಜೊತೆ ಮಾತಾಡ್ಬೋದು. ನೆನ್ಪಿಟ್ಕೊಂಬಿಡಿ. ಎಸ್. ಐ ವುಡ್ ಲೈಕ್ ಟು ಆಸ್ಕ್ ಕವಿತಾ ಮ್ಯಾಮ್. ಕವಿತಾ ಮ್ಯಾಮ್, ಕ್ಯಾನ್ ಯು ಹಿಯರ್ ಮೀ ಪ್ರಾಪರ್ಲಿ? ಕವಿತಾ ಮ್ಯಾಮ್, ಕ್ಯಾನ್ ಯು ಹಿಯರ್ ಮೀ? Yes, sir. Thank you, ma'am. Thank you very much. And now I would like to request Spurti ma'am. Am I audible, Spurti ma'am? Unmute ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಅನ್ಮ್ಯೂಟ್ ಆಪ್ಷನ್ ಬಂದಿರುತ್ತೆ, ಅದನ್ನ ಸ್ಕ್ರೀನ್ ಮಾಡಿ. Yes, sir. Yes, thank you, ma'am. Thank you very much. So now I would like to request Muralidhar sir. Muralidhar sir. Yes, sir. Yes, sir. Yes, Am I sir. Yes, audible, sir. sir? Am I audible or not? Yes, sir. You are audible. Yes, thank you, sir. Thank you very much. ಸೊ ನೋಡಿ, ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಇಸ್ಮೇನೆ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ನೋಡಿ, ಸಾಫ್ಟ್ವೇರ್ ಅಂತಂದ್ಮೇಲೆ ಸ್ವಲ್ಪ ಯಾವಾಗಾದ್ರೂ ಏನಾರ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸಾಯಂಕಾಲವರೆಗೇನು ಪ್ರಾಪರ್ ಆಗಿ ಇತ್ತು, ಬಟ್ ಸಡನ್ ಆಗಿ ಕೆಲವು ಕೋಡಿಂಗ್ಸ್ ಏನಾರ ಚೇಂಜಸ್ ಆಗಿದ ತಕ್ಷಣ ಎರರ್ ಬಂದ್ಬಿಟ್ಟಿರುತ್ತೆ. ಬಟ್ ನಾವು ಬ್ಯಾಕಪ್ ಆಗಿ ಮತ್ತೊಂದ್ ತರ ಸಾಫ್ಟ್ವೇರ್ನ ಇಟ್ಕೊಂಡಿರ್ತೀವಿ. ಸೊ ಬಟ್ ಅದನ್ನ ನಾನು ನಿಮ್ಗೆ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಎಸ್. So now I would like to ask you questions regarding the first I would like to teach you what is character called Ismene. Who is she? Yarivulu. What does her mean? So ಎಲ್ಲವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಫಸ್ಟ್ ಈಗಾಗಲೇ ಆಂಟೆಗೋನೆ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ದೀವಿ. ಈಗ ಇಸ್ಮೇನೆ ಬಗ್ಗೆ ತಿಳ್ಕೊಂಡ್ಬಿಡೋಣ. Yes, now you can see the screen properly, I hope. And now we're going to start. And after this, I'm going to ask you some questions related to the Ismene, the last topic of the Sophocles, the last person of the Sophocles. Some other are there, but no need to learn about those things. But idin tilkonbitre saku. Ismene is the character from Sophocles' tragedy Antigone. ನೋಡಿ, ಸೊಫೋಕಲಸ್ ಟ್ರಯಾಂಗಲ್ ಒಂದು ಏನು ಟ್ರಯಲಾಗಿ ಬರ್ತಾವೋ, ಆಂಟಿಗೋನೆದೇನು ಕೊನೆಗೆ ಬರುತ್ತನೋ ಅದನ್ನ ನಾವು ಆ ಒಂದು ಕೃತಿಯನ್ನ ನೋಡುವಾಗ ಈ ಇಸ್ಮೇನೆ ಕ್ಯಾರೆಕ್ಟರ್ ಬರುತ್ತೆ. ಶಿ ಇಸ್ ದ ಸಿಸ್ಟರ್ ಆಫ್ ಆಂಟಿಗೋನೆ ಅಂಡ್ ದ ಡಾಟರ್ ಆಫ್ ಇಡಿಫಸ್ ಅಂಡ್ ಜೊಕಸ್ತಾ. ಹಂಗಾರೆ ಇಡಿಫಸ್ ಮತ್ತು ಜೊಕಸ್ತಾರ ಮಗಳಾಗಿರ್ತಾಳೆ, ಆಂಟಿಗೋನಿನ ಸಿಸ್ಟರ್ ಆಗಿರ್ತಾಳೆ. Here are some key characterizations or characteristics of Ismene. Some key characters we're going to learn here. The first one is loyal but fearful. Loyal but fearful. So fearful and loyal ಎರಡನ್ನೂ ಹೊಂದಿರುವಂತ ಕ್ಯಾರೆಕ್ಟರ್ ಇದಾಗಿರುತ್ತೆ. ಯಾರು? ಈ ಒಂದು ಇಸ್ಮೆನೆ. ಏನ್ ಸರ್, ವಾಟ್ ಡಸ್ ಇಟ್ ಮೀನ್? ಅದರ ಅರ್ಥ ಏನು? ಲೋಯಲ್ ಅಂತೀರಾ ಮತ್ತೆ ಫಿಯರ್ಫುಲ್ ಅಂತೀರಾ, ನಮಗೆ ಯಾಕೋ ತಿಳಿತಾ ಇಲ್ಲ ಅಂತ ನೀವು ಅನ್ಬೋದು. ಡೆಫಿನೆಟ್ಲಿ sometimes what happened, dear students, you may get confused regarding the word. ಲೋಯಲ್ ಅಂತಾರೆ ನಿಷ್ಠಾವಂತಳಾಗಿದ್ಲು, ಅಷ್ಟೇ ಅಲ್ಲದೆ ಭಯಭೀತ ಕೂಡ ಇದ್ಲು. ಅಂದ್ರೆ ಅವಳು ಭಯದಿಂದ ಇರ್ತಾ ಇದ್ಲು ಅಥವಾ ಭಯವನ್ನ ಪಡಿಸುವಂತಾಗಿರ್ತಾ ಇದ್ಲು ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಬನ್ನಿ. ಎಸ್, she was or she is loyal but fearful. She loves her family but is afraid to defy authority. ಅವಳು ತನ್ನ ಫ್ಯಾಮಿಲಿಯನ್ನು ತುಂಬಾ ಇಷ್ಟಪಡ್ತಾಳೆ, ಬಟ್ ಅಥಾರಿಟೇಟಿವ್ ಕ್ಯಾರೆಕ್ಟರ್ ಅನ್ನ ಇಟ್ಕೊಂಡಿದ್ದಿಲ್ಲ. ಅನ್ಲೈಕ್ ಆಂಟಿಗೋನೆ ತರ. ಶಿ ಡಸ್ ನಾಟ್ ವಾಂಟ್ ಟು ಬ್ರೇಕ್ ಕಿಂಗ್ ಕ್ರೇಯಾನ್ಸ್ ಲಾ. ಸೊ ಈಗಾಗಲೇ ನೀವು ಕ್ರೇಯಾನ್ ಬಗ್ಗೆ ಕೇಳಿದ್ದೀರಾ. ಆತನ ಒಂದು ಲಾಗಳನ್ನ ಅಥವಾ ಲಾ ಅಂಡ್ ಫಿಯರ್ಸ್ ದ ಕಾನ್ಸಿಕ್ವೆನ್ಸ್ ಆಫ್ ರಿಬಿಲಿಯನ್. ಸೊ ಅವರಿಬ್ಬರ ನಡುವೆ ಒಂದು ಏನು ಜಗಳ ಆಗ್ತಾ ಇತ್ತೋ ಅದನ್ನ ಒಂದು ಬ್ರೇಕ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇರಲಿಲ್ಲ. ದಟ್ಸ್ ವೈ she used to be characterized as loyal but fearful ಅಂತ ನಾವು ಹೇಳ್ಕೋಬಹುದು. ನೆಕ್ಸ್ಟ್,
She is obedient and submissive. Oh my God. The word submissive ಯಾರಿಗೆ ಗೊತ್ತಾಗೋದಿಲ್ವೋ ಅವಾಗ ಈ ಒಂದು ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಪಾಪ ಅವರಿಗೆ. ಸೊ ವಾಟ್ ಇಸ್ ದಿಸ್ ಒಬೇಡಿಯಂಟ್? ಒಬೇಡಿಯಂಟ್ ಮೀನ್ಸ್ ದ ಪರ್ಸನ್ ಹೂ ಇಸ್ ವಿಧೇಯರಾಗಿರುವುದು. ಅಥವಾ ನಾವಿಲ್ಲಿ ಒಬೇಡಿಯಂಟ್ ಅಂತ ಬಂದಾಗ ಒಂಥರ ಅಮೆನೇಬಲ್ ಅಂತ ಅನ್ಬೋದು, ಗುಡ್ ಅನ್ಬೋದು, ಅಂಡರ್ ಕಂಟ್ರೋಲ್ ಅಂತ ಅನ್ಬೋದು, ರೆಸ್ಪೆಕ್ಟ್ಫುಲ್ ಅಂತ ಅನ್ಬೋದು. ಒಬೇಡಿಯಂಟ್ ಮೀನ್ಸ್ ರೆಸ್ಪೆಕ್ಟ್ಫುಲ್ ಪರ್ಸನ್ ಅಂತ ಹೇಳ್ಬೋದು. ಅದ್ ಮಾತ್ರ ನೆನ್ಪಿಟ್ಕೊಂಡ್ಬೇಡಿ. ಎಸ್, ನೆಕ್ಸ್ಟ್. ಅಂಡ್ ಸಬ್ಮಿಸಿವ್ ಕ್ಯಾರೆಕ್ಟರ್ ಆಗಿದ್ರು ಅವರು. ಸಬ್ಮಿಸಿವ್ ಅಂತಂದ್ರೆ ಏನು? ಒಂಥರ ಹಿಂಗೆ ಆಲ್ಮೋಸ್ಟ್ ಆಲ್ ಇಟ್ ಈಸ್ ಲೈಕ್ ಎಕ್ಸಾಕ್ಟ್ಲಿ ಡೊಕೈಲ್ ಕ್ಯಾರೆಕ್ಟರ್. ನಾ ಮೊನ್ನೆ ತಾನೇ ನಿಮಗೆ ಡೊಕೈಲ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಡೊಕೈಲು ಇವೆಲ್ಲ ಹೆಂಗಪ್ಪ ಅಂತಂದ್ರ ವಿನಮ್ರವಾಗಿರುವಂತವ್ರು, ವಿನಯದಿಂದ ಕೂಡಿದ ವ್ಯಕ್ತಿಗಳು. ಅವ್ರನ್ನ ಒಬೇಡಿಯಂಟ್ ಅಂತೂ ಕರೀತಾರ, ಸಬ್ಮಿಸಿವ್ ಅಂತೂ ಕರೀತಾರ. ದ ಸಿನೋನಿಮ್ ಆಫ್ ಸಬ್ಮಿಸಿವ್ ಇಸ್ ಹಿಯರ್ ಡೊಕೈಲ್, ಒಬೇಡಿಯಂಟ್. ಇವ್ರು ಯಾವಾಗಲೂ ಪ್ಯಾಸಿವ್ ಆಗೇ ಇರ್ತಾರ, ಆಕ್ಟಿವ್ ಆಗಿರ್ಲಿಕ್ಕೆ ಪ್ರಯತ್ನ ಪಡಲ್ಲ. ತಿಳಿತಾರಿ? ಅಂದ್ರೆ ಯಾವಾಗಲೂ ಸೌಮ್ಯವಾಗಿರೋರು. ಸೊ ದಟ್ಸ್ ವೈ obedient and submissive is one of the characters of this Ismene or Ismene character. She believes that women should follow the rules set by men and not challenge the king's authority, showing her traditional views on gender rules. ನೋಡಿ, ಹೆಣ್ಣು ಹೆಣ್ತನ, ಹೆಣ್ಣಿಗೆ ಏನು ಒಂದು ಇರುತ್ತೋ ಅದು ಸೌಭಾಗ್ಯತೆ ಅಥವಾ ಆ ಹೆಣ್ಣಿನಲ್ಲಿರುವಂತ ಸೌಮ್ಯತೆ ಅಂತ ಏನಿರುತ್ತಲ್ಲ, ಅದನ್ನೆಲ್ಲವನ್ನೂ ಫಾಲೋ ಮಾಡ್ತಾ ಇರಬೇಕು, ಮಾಡ್ಲೇಬೇಕು ಅನ್ನುವಂತ ವಿಚಾರವನ್ನ ಇವ್ರು ಹೊಂದಿದ್ದಾರೆ. ಅರ್ಥ ಆಯ್ತರಿ? ಇವ್ರು ಹೊಂದಿದ್ದಾರೆ. ದಟ್ಸ್ ಇಟ್. ಮತ್ತೇನು ಇಲ್ಲಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ವಿದ್ಯಾರ್ಥಿಗಳ, ಕಾಶಿಯಸ್ ಅಂಡ್ ರ್ಯಾಷನಲ್. ತುಂಬಾ ಜಾಗೃತೆಯಿಂದ ಇರುವಂತ ವ್ಯಕ್ತಿ ಆಗಿದ್ರು ಇವರು. ತಿಳಿತಾರಿ? ಕಾಶಿಯಸ್ ಅಂದ್ರ ಜಾಗೃತವಾಗಿರುವವರು, ಅಥವಾ ಒಟ್ಟಾರೆ ನಾವಿಲ್ಲಿ ಸೌಮ್ಯವಾಗಿರುವವರು ಅಂತ ಅನ್ಕೊಂಡು ಹೋಗ್ಬೋದು. ಆಮೇಲೆ ರ್ಯಾಷನಲ್ ಅಂತಂದ್ರ ತರ್ಕಬದ್ಧನಾಗಿರೋರು, ಅಥವಾ ಯಾವಾಗಲೂ ಚರ್ಚೆಯಲ್ಲಿ ಪಾಲ್ಗೊಳ್ಳುವಂತವ್ರು ಅಲ್ಲ. ಬಟ್ ಯಾವುದೇ ವಿಚಾರವನ್ನ ಬಂತಂದ್ರೆ ತಮ್ಮದೇ ಆದಂತ ವಿಚಾರವನ್ನ ಹೇಳುವಂತವ್ರಿದ್ರು. ವೈಲ್ ಆಂಟೋಗನ್ ಈಸ್ ಇಂಪಲ್ಸಿವ್ ಅಂಡ್ ಡಿಟರ್ಮೈನ್ಡ್, ಇಸ್ಮೇನೆ ಥಿಂಕ್ಸ್ ಲಾಜಿಕಲ್ ಅಂಡ್ ಕನ್ಸಿಡರ್ಸ್ ದ ಡೇಂಜರ್ಸ್ ಆಫ್ ಅಪೋಸಿಂಗ್ ದ ಕಿಂಗ್. ಆಂಟಿಗೋನಿಯಾಗಿ ಏನಾಗಿದ್ಲಪ್ಪ ಅಂದ್ರೆ ಇಂಪಲ್ಸಿವ್ ಅಂಡ್ ಡಿಟರ್ಮೈನ್ಡ್ ಇದ್ರು ಅವರು. ಇಂಪಲ್ಸಿವ್ ಅಂತಂದ್ರೆ ಏನು, ಅಂಡ್ ಡಿಟರ್ಮೈನ್ಡ್ ಅಂತಂದ್ರೆ ಏನು? ಅವ್ರು ಯಾವುದೇ ಒಂದು ಚರ್ಚೆಯನ್ನ ಬಂತಂದ್ರೆ ಅದರಲ್ಲಿ ಪಾಲ್ಗೊಳ್ಳಿಕ್ ಪ್ರಯತ್ನ ಪಡ್ತಾ ಇದ್ರು. ಇಲ್ಲಿ ಇಂಪಲ್ಸಿವ್ ಕ್ಯಾರೆಕ್ಟರ್ ಅಂತಂದ್ರೆ ನಾವಿಲ್ಲಿ ಅನ್ಬೋದು ಒಂಥರ ಎಮೋಷನಲ್ ಅಂತ ಅನ್ಬೋದು. ಯಾರು? ಆಂಟಿಗೋನೆ. ಬಟ್ ಇಸ್ಮೇನೆ ಹಂಗಿರ್ಲಿಲ್ಲ. ಇಲ್ಲಿ ಇಂಪಲ್ಸಿವ್ ಅಂತಂದ್ರೆ ರ್ಯಾಶ್ ಅಂತ ಅನ್ಬೋದು, ಅಥವಾ ಒಂಥರ ಹಿಂಗ ವೈಲ್ಡ್ ಡೇರಿಂಗ್ ಅಂತ ಅನ್ಬೋದು. ಬಟ್ ಇವಳು ಯಾರು? ಇಸ್ಮೇನೆ ಡೇರಿಂಗ್ ಇರ್ಲಿಲ್ಲ. ತಿಳಿತಾರಿ? ಆಮೇಲೆ ದೃಢ ನಿರ್ಧಾರವನ್ನ ತಗೊಳ್ಳಿಕ್ಕೆ ತುಂಬಾ ಮುಂದೆ ಆಗ್ತಾ ಇದ್ರು ಆಂಟಿಗೋನೆ. ಬಟ್ ಇಸ್ಮೇನೆ ಹಂಗಿರ್ಲಿಲ್ಲ. ಡಿಟರ್ಮೈನ್ಡ್ ಅಂತಂದ್ರೆ ದೃಢವಾಗಿ ನಿಶ್ಚಯನ್ನ ಮಾಡುವಂತವ್ರು, ದೃಢ ಸಂಕಲ್ಪ ಇರೋರು. ಬಟ್ ಇವಳು ಸ್ವಲ್ಪ ಪುಕ್ಕಳಿದ್ಲು ಅಂತ ಅನ್ಬೋದು. ಇಸ್ಮೇನೆ ಥಿಂಕ್ಸ್ ಲಾಜಿಕಲ್ ಅಂಡ್ ಕನ್ಸಿಡರ್ ದ ಡೇಂಜರ್ಸ್ ಆಫ್ ಅಪೋಸಿಂಗ್ ದ ಕಿಂಗ್. ಶಿ ಟ್ರೈಸ್ ಟು ಪರ್ಸುವೇಡ್ ಅಂದ್ರೆ ಕಂಟಿನ್ಯೂ ಆಂಟಿಗೋನೆ ನಾಟ್ ಟು ಗೋ ಅಗೇನ್ಸ್ಟ್ ಕ್ರೇಯಾನ್ಸ್ ಆರ್ಡರ್ಸ್. ಸೊ ಒಟ್ಟಾಳೆ ಕ್ರೇಯಾನ್ ಅಥವಾ ಅಂದ್ರೆ ಏನ್ ಕಿಂಗ್ ಅಂತ ಇರ್ತಾರ ಅವ್ರ ವಿರುದ್ಧ ಹೋಗೋದು ಇವಳಿಗೆ ಅದು ಸರಿ ಅನಿಸ್ತಾ ಇರಲ್ಲ. ನೆಕ್ಸ್ಟ್, ಲವಿಂಗ್ ಅಂಡ್ ರಿಗ್ರೆಟ್ಫುಲ್. ಹೂ ಈಸ್ ಲವಿಂಗ್ ಅಂಡ್ ರಿಗ್ರೆಟ್ಫುಲ್ ಇನ್ ದ ಅಮಂಗ್ ದ ಕ್ಯಾರೆಕ್ಟರ್ಸ್ ಆಫ್ ಸೊಫೋಕ್ಲಸ್ ಟ್ರಯಾಲಜಿ ಅಂತ ಕೇಳಿದ್ರೆ ಇಸ್ಮೇನೆ ಅಂತ ಹೇಳ್ಬೇಕು. ಡಿಸ್ಪೈಟ್ ಹರ್ ಇನಿಷಿಯಲ್ ಹೆಸಿಟೇಷನ್, ಶಿ ಲೇಟರ್ ಆಫರ್ಸ್ ಟು ಶೇರ್ ಆಂಟಿಗೋನೆಸ್ ಪನಿಷ್ಮೆಂಟ್. ಸೊ ಅವಳ ಒಂದು ಕ್ಯಾರೆಕ್ಟರ್ ಬಗ್ಗೆ ತಿಳಿತಾ ಹೋದಂಗೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಮೊದಲಿಗೆ ಇನಿಷಿಯಲಿ ಇವ್ರು ಹೆಂಗಪ್ಪ ಅಂದ್ರೆ ಹೆಸಿಟೇಷನ್ ಆಗಿರ್ತಿದ್ರು. ಬಟ್ ಶಿ ಲೇಟರ್ ಆಫರ್ಸ್ ಟು ಶೇರ್ ಆಂಟಿಗೋನೆಸ್ ಪನಿಷ್ಮೆಂಟ್, ಶೋಯಿಂಗ್ ಹರ್ ಡೀಪ್ ಲವ್ ಅಂಡ್ ಗಿಲ್ಟ್ ಫಾರ್ ನಾಟ್ ಹೆಲ್ಪಿಂಗ್ ಅರ್ಲಿಯರ್. ಸೊ ಕೊನೆಗೆ ಆಂಟಿಗೋನಿಗೆ ಒಂದು ಏನು ಪನಿಷ್ಮೆಂಟ್ ಸಿಗುತ್ತೋ ಆ ಪನಿಷ್ಮೆಂಟ್ ನಲ್ಲಿ ತಾನೂ ಕೂಡ ಒಂದು ಶೇರ್ ಅನ್ನ ಮಾಡ್ಕೋತಾಳೆ, ಅಂದ್ರೆ ತಾನೂ ಕೂಡ ಹಂಚ್ಕೋತಾಳೆ. ಅಂದ್ರೆ ಮೊದಲಿಗೆ ತುಂಬಾ ಡಲ್, ತುಂಬಾ ಒಂಥರ ಹಿಂಗೆ ಒಬೇಡಿಯಂಟ್, ಸಬ್ಮಿಸಿವ್, ಫಿಯರ್ಫುಲ್ ಈ ತರ ಇದ್ದಂತ ಹುಡುಗಿ ಕೊನೆಗೆ ಬಂದು ಏನ್ ಮಾಡ್ತಾಳೆ, ಅವಳು ಲವಿಂಗ್ ಅಂಡ್ ರಿಗ್ರೆಟ್ಫುಲ್ ಆಗ್ತಾಳೆ. ಅಂದ್ರೆ ತುಂಬಾ ಪ್ರೀತಿ ಭಾವನಾಕವಾಗಿ
ಬದುಕಲಿಕ್ಕೆ ಪ್ರಯತ್ನ ಪಡ್ತಾಳೆ, ಕೊನೆಗೆ ಆಂಟಿಗೋನೆ ಜೊತೆ. ನೆಕ್ಸ್ಟ್, ಕಾಂಟ್ರಾಸ್ಟ್ ವಿತ್ ಆಂಟಿಗೋನೆ. ಇಸ್ಮೆನೆ ಸರ್ವ್ಸ್ as a foil to Antigone. While Antigone is bold and rebellious, Ismene is cautious and confirming. ಸೊ ಒಟ್ಟಾರೆ ಇವರು ಶಾಂತ ಸ್ವಭಾವವನ್ನ ಹೊಂದಿರುವಂತವರಾಗಿದ್ರು. ಯಾರು? ಈ ಒಂದು ಇಸ್ಮೆನೆ ಅನ್ನುವಂತ ಒಂದು ಕ್ಯಾರೆಕ್ಟರ್. ಸೊ ಬನ್ನಿ ಇದ್ರ ಮೇಲೆ ಒಂದು 10 MCQs ಗಳನ್ನ ನೋಡ್ಲಿಕ್ಕೆ ಪ್ರಯತ್ನ ಪಡೋಣ. ತಿಳಿತಾರಿ? ವಿತ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ತಿಳಿತಾರಿ? Yes, let's have the first MCQ of this character. Yes, just a second. Yes. How does Ismene initially respond to Antigone's plan to bury their brother Polynices? How does Ismene initially respond to Antigone's plan to bury their brother? ಇವತ್ತು ಪೋಲ್ ಕೊಡ್ಲಿಕ್ಕೆ ಬರಲ್ಲ, ನೆನ್ಪಿಟ್ಕೊಳ್ಳಿ, ಪೋಲ್ ಕೊಡ್ಲಿಕ್ಕೆ ಬರಲ್ಲ. ನಿಮ್ಮ ಆನ್ಸರ್ನ ನೀವು ಟೈಪ್ ಮಾಡಬಹುದು. ಕಾಮಾಕ್ಷಿ ಅವರೇ, ನಾನು ಕಾಣಿಸೋದಿಲ್ಲ ಈ ಆಪ್ ದಲ್ಲಿ, ಈ ತರ ಆಪ್ ದಲ್ಲಿ ನಾನು ನಿಮ್ಗೆ ಕಾಣಿಸೋದಿಲ್ಲ. ನೆನ್ಪಿಟ್ಕೊಳ್ಳಿ, ನಾನು ಈ ಆಪ್ ದಲ್ಲಿ, ಈ ಒಂದು ಸಾಫ್ಟ್ವೇರ್ ದಲ್ಲಿ ನಿಮ್ಗೆ ಕಾಣೋದಿಲ್ಲ ನಾನು. ಡೋಂಟ್ ವರಿ ಅಬೌಟ್ ಇಟ್. ಜಸ್ಟ್ ಯು ಫೋಕಸ್ ಆನ್ ಯುವರ್ ಸ್ಕ್ರೀನ್, ದಟ್ ಈಸ್ ಕಂಟೆಂಟ್, ದಟ್ಸ್ ಇಟ್. ಮೊಬೈಲ್ ಅನ್ನ ಸ್ವಲ್ಪ ಮೂವ್ಮೆಂಟ್ ಮಾಡಿದ್ರೆ ನನ್ನ ಸ್ಕ್ರೀನ್ ನಿಮಗೆ ಕಾಣುತ್ತೆ, ನೆನಪಿರ್ಲಿ. Exactly. How does Ismene initially respond to Antigone's plan to bury their brother Polynices? She agrees immediately. She warns Antigone about the danger. She reports Antigone to Creon. She asks Creon for permission. Super, super. Pratibha, Muralidhar, Spurti, Kavita, Kamakshi. Excellent, excellent guys. Excellent. The right answer we can see here. She warns Antigone about the danger. Ismene is afraid to go against Creon's decree. What is the meaning of decree, my dear students? Already we learned the word meaning called decree. So what is the meaning of decree? Tirpu, decision, order, command. Please improve your vocabulary. ನಾಳೆ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ. ನಾಳೆ ನಿಮ್ ಕಾಲ್ ಫಾರ್ಮ್ ಆದಾಗ ಪೇಪರ್ 2 ದಲ್ಲಿ ಎಲ್ಲರೂ ಲಿಟ್ರೇಚರ್ ಅನ್ನ ಅರೌಂಡ್ 60 to 70 ತಗೋಬಹುದು. ನೆನ್ಪಿಟ್ಕೊಳ್ಳಿ, 60 to 70 ತಗೋಬಹುದು. ಕೋಚಿಂಗ್ ಜೊತೆ ಬಂತಾರೆ 70+ 85 ಬಿಲೋ ತಗೋಬಹುದು. ಬಟ್ ಸೆಕೆಂಡ್ ಪೇಪರ್ ನಲ್ಲಿ ಗ್ರಾಮರ್ ಇರುತ್ತೆ. ಎಲ್ಲರೂ ನಾವು ಏನ್ ತಪ್ಪು ಮಾಡ್ತೀವಪ್ಪ ಅಂತಂದ್ರೆ, ನಾನೇನು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದೀನಿ, ಗೌರ್ಮೆಂಟ್, ನನಗೇನ್ ಗ್ರಾಮರ್ ಓದೋ ಅವಶ್ಯಕತೆ ಇಲ್ಲ ಅಂತ ಒಬ್ರು ಇರ್ತಾರೆ. ಒಬ್ರೊಬ್ರು ನಾನು MA ಮಾಡಿದ್ದೀನಿ, ನನಗೆ ಗ್ರಾಮರ್ ಬೇಕಂತ ಕೂತಿರ್ತಾರೆ. ಅಲ್ಲಿ ಫಂಕ್ಷನಲ್ ಗ್ರಾಮರ್ ಅನ್ನ ತಗೊಂಡ್ಬರ್ತಾರೆ. ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಹೇಳ್ತೀನಿ, ಜೀವನದಲ್ಲಿ ತುಂಬಾ ಸಿಂಪಲ್ ಟಾಪಿಕ್ ಆರ್ಟಿಕಲ್, ಬಟ್ ಅದೇ ಆರ್ಟಿಕಲ್ ಟಾಪಿಕ್ ಮೇಲೆ ನಾನು ತುಂಬಾ ಡಿಫಿಕಲ್ಟ್ ಕ್ವಶನ್ಸ್ ಕೇಳ್ತೇನೆ ನಿಮ್ಗೆ. ತಿಳಿತಾರಿ? ಸೊ ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ, ಸಾಧ್ಯವಾದಷ್ಟು ಗ್ರಾಮರ್ ಅನ್ನ ಪರ್ಫೆಕ್ಟ್ ಆಗಿ ಓದ್ಕೊಳ್ಳಿ. ನಾನು ನಿಮ್ಗೆ ಗ್ರಾಮರ್ ವಿಡಿಯೋಸ್ ಗಳನ್ನ ಕೊಟ್ಟಿದ್ದೀನಿ. ನಾನು ಯಾವಾಗ ಕ್ಲಾಸ್ ತಗೊಂಡಿರಂಗಿಲ್ಲ ಅವತ್ತನ್ನೆಲ್ಲ ನೋಡ್ತಾ ಬನ್ನಿ. ಸೊಕ್ತನ ಮಾಡಕ್ ಹೋಗ್ಬೇಡಿ. ನಿಮ್ಮ ವಯಸ್ಸು, ನಿಮ್ಮ ಸ್ಥಾನ, ನಿಮ್ಮ ಮರ್ಯಾದೆಗಳನ್ನ ಇಟ್ಕೊಂಡು ನಿಮ್ಮ ಇವತ್ತಿನ ವೈಯಕ್ತಿಕವಾದಂತ ವ್ಯಕ್ತಿತ್ವವನ್ನ ನೋಡ್ಕೊಂಡು ನೀವು ಇವತ್ತಿನ ಕೆಲಸವನ್ನ ಮಾಡದೇ ಇದ್ರೆ ಭವಿಷ್ಯದಲ್ಲಿ ನಿಮಗೆ ಯಾವ್ದಾದ್ರು ಚಿಕ್ಕ ಚಿಕ್ಕ ತಪ್ಪುಗಳಾಗ ಚಾನ್ಸ್ ಆಗ್ತಾವ. ತಿಳಿತಾರಿನ ಹೇಳ್ತಾರ. ಡೆಫಿನೆಟ್ಲಿ ಮುರಳೀಧರ್ ಅವರೇ, ಡೆಫಿನೆಟ್ಲಿ ಮುರಳೀಧರ್ ಅವರೇ, ಇಂಗ್ಲಿಷ್ ಮೆಥಡಾಲಜಿ ಕ್ಲಾಸ್ ಅನ್ನು ನಾನು ನಿಮ್ಗೆ ಕೊಡ್ತೀನಿ. ಡೋಂಟ್ ವರಿ ಅಬೌಟ್ ಇಟ್. ಅರ್ಥ ಆಯ್ತಾರಿ? ಸೊ ನಾನು ಎಲ್ಲವನ್ನೂ ನಾನು ನಿಮ್ಗೆ ಕೊಡ್ತೀನಿ. ಸೊ ದಯವಿಟ್ಟು ನನ್ನ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ವೊಕ್ಯಾಬ್ಯುಲರಿ ಸ್ಟ್ರಾಂಗ್ ಮಾಡ್ಕೊಳ್ಳಿ, ವೊಕ್ಯಾಬ್ಯುಲರಿ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಾಳೆ ಎಲ್ಲರೂ ಏನ್ ಮಾಡ್ತಾರೆ ಗೊತ್ತಾ, ನಾನು ಚಾಲೆಂಜ್ ಆಗಿ ಕೊಡ್ತೀನಿ. ಲಿಟ್ರೇಚರ್ ಜಾಸ್ತಿ ಚಲೋ ಸ್ಕೋರ್ ಮಾಡಬಹುದು, ಗ್ರಾಮರ್ ಮೇಲೆ ಸ್ಕೋರ್ ಮಾಡಬಹುದು, ಗಿವ್ ಒನ್ ವರ್ಡ್ ಮೇಲೆ ಸ್ಕೋರ್ ಮಾಡ್ಲಿಕ್ಕೆ ಆಗಲ್ಲ ಯಾರಿಗೂ. ಯಾಕಂತಂದ್ರೆ ಎಲ್ಲರಿಗೂ ತುಂಬಾ ಡಿಫಿಕಲ್ಟ್ ಅದೇ ಇದೆ ವೊಕ್ಯಾಬ್ಯುಲರಿ.
ನಾನು ಅದ್ರ ಬಗ್ಗೆ ಒಂದು 4 ಮಾತನ್ನ ಕೊನೆಗೆ ಹೇಳ್ತೀನಿ. ಈಗ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡೋಣ. ಓಕೆ, ಎಸ್. So after seeing this question, Ismene is afraid to go against the Creon decree. Decree means what, my dear friends? Command, order, decision, and tries to convince Antigone that they means who here? ಇಲ್ಲಿ they ಅಂದ್ರೆ ಯಾರು ನೋಡೋಣ, ಯಾರು ಹೇಳ್ತೀರಾ? ಇಲ್ಲಿ they ಅಂದ್ರೆ ಯಾರು? They means which 2 characters or which 3 characters or which those 2 characters? Can anyone tell me? ನಾಳೆ ಎಕ್ಸಾಮ್ ನ ಕೇಳಬಹುದು ಇದನ್ನ. Tell me the pronoun, tell me the noun which referred this pronoun. Tell me the nouns or characters which represent this pronoun. ಈ ಪ್ರೊನೌನ್ ಅನ್ನ ಯಾವ ನಾಮಪದದ ಬದಲಾಗಿ ಯೂಸ್ ಮಾಡಿದ್ದಾರೆ? ಯಾರವರಿಬ್ರು? ಎಕ್ಸಾಕ್ಟ್ಲಿ, ಆಂಟಿಗೋನೆ ಅಂಡ್ ಇಸ್ಮೆನೆ. ಆಂಟಿಗೋನೆ ಅಂಡ್ ಇಸ್ಮೆನೆ. ಯಾಕೆ ಯಾರು ಆನ್ಸರೇ ಕೊಡ್ತಾ ಇಲ್ಲ? ಆಂಟಿಗೋನೆ ಅಂಡ್ ಇಸ್ಮೆನೆ. ವೆರಿ ಗುಡ್. ಇಲ್ಲಿ ದೇ ಅಂದ್ರೆ ಬ್ರದರ್ ಅಲ್ಲ, ಸ್ಫೂರ್ತಿ ಮ್ಯಾಮ್. ಇಲ್ಲಿ ಎಲ್ಲರಿಗೂ ಬೇರೆದವ್ರ ಕ್ಯಾರೆಕ್ಟರ್ಗಳು, ಸಾರಿ ಬೇರೆದವರ ಕ್ಯಾರೆಕ್ಟರ್ ಇರ್ತದೆ ನೋಡ, ಲಿಟ್ರೇಚರ್ ಮಾಡೋದ ತಪ್ಪು ಮಾಡ್ತೇನೆ. ಬೇರೆದವರಿಗೆ ವಿದ್ಯಾರ್ಥಿಗಳೇ, ನಿಮಗೆ ಬೇರೆದವ್ರ ಕಮೆಂಟ್ ಕಾಣ್ತಾ ಇದಾವ? ಎಸ್ ಇದ್ರೆ ಎಸ್ ಅನ್ನಿ, ನೋ ಇದ್ರೆ ನೋ ಅನ್ನಿ. ಎಸ್, ಎಕ್ಸಾಕ್ಟ್ಲಿ. ವೆರಿ ಗುಡ್. ಇಲ್ಲಿ ಆಂಟಿಗೋನೆ ಅಂಡ್ ಇಸ್ಮೆನೆ ಆಗ್ತಾರ. ನಾಳೆ ಇದೇ ರೀತಿಯಾಗಿ ಪ್ರಾಕ್ಟಿಕಲ್ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರ್ತದ. ಆಸ್ ವುಮನ್ ಶುಡ್ ನಾಟ್ ಚಾಲೆಂಜ್ ದ ಕಿಂಗ್ಸ್ ಅಥಾರಿಟಿ. ಅರ್ಥ ಆಯ್ತರಿ? ಎಸ್, ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ಎಸ್, ಮುಂದಿನ ಪ್ರಶ್ನೆ ಬರ್ತಾ ಇದೆ. Let's have the second question, dear students. What is Ismene's primary reason for refusing to help Antigone? She does not love her brother. ಇಲ್ಲಿ ಆಂಟಿಗೋನಿ ಏನ್ ಪ್ರಯತ್ನ ಪಡಿರ್ತಾಳ? ಅವನ್ ಬರಿ ಮಾಡ್ಬೇಕಂತ. But what is Ismene's primary reason for refusing to help Antigone? She does not love her brother. She fears breaking the law. She agrees with Creon's decision. She believes Polyneices was a traitor. Yes, try ಮಾಡಿ. Yes, very good. Excellent, guys. Excellent. Let's have the right answer. Super, super. The right answer we can have here, dear students. She fears breaking the law. Ismene respects the gods, but is too afraid of the consequence of disobeying Creon's law. ನೋಡಿ, ಇಸ್ಮೆನೆ ರೆಸ್ಪೆಕ್ಟ್ ಮಾಡ್ತಾ ಇದ್ಲು ದೇವರ ಒಂದು ಏನು ಡಿಸಿಷನ್ ಅನ್ನ. ಅರ್ಥ ಆಯ್ತರಿ? ಆದ್ರೆ ಕ್ರೇಯಾನ್ನ ಒಂದು ಮಾತನ್ನ ಅಥವಾ ಆರ್ಡರ್ ಅನ್ನ ಮೀರಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿತ್ತು. ಕಾನ್ಸಿಕ್ವೆನ್ಸ್ ಅಂತಂದ್ರ ರಿಸಲ್ಟ್ ಅದು. ವಾಟ್ ಇಸ್ ದ ಮೀನಿಂಗ್ ಆಫ್ ಕಾನ್ಸಿಕ್ವೆನ್ಸ್, ಮೈ ಡಿಯರ್ ಫ್ರೆಂಡ್ಸ್? ದಟ್ಸ್ ಕಾಲ್ಡ್, ಎಕ್ಸಾಕ್ಟ್ಲಿ, ದಟ್ಸ್ ಕಾಲ್ಡ್ ಕಾನ್ಸಿಕ್ವೆನ್ಸ್ ಅಂತಂದ್ರೆ ರಿಸಲ್ಟ್ ಅಂತ ಅರ್ಥ. ಓಕೆ, ಎಸ್, ಬನ್ನಿ ಮುಂದಿನ ಕ್ವಶನ್. ಲೆಟ್ಸ್ ಹ್ಯಾವ್ ದ ಕ್ವಶನ್ ನಂಬರ್ 3. How does Ismene view the role of woman in society? Woman should be equal to men. Woman should obey men. Woman should rule instead of men. Woman should act freely without fear. Wow, super question ada. Exactly, Muralidhar avare. Parinama, result. Super.
Yes, very good, guys. Very good. Super. Great work, guys. Great work. So, Bunny, woman should obey men ಅನ್ನುವಂತ ಕಾನ್ಸೆಪ್ಟ್ ಅನ್ನ ಹೊಂದಿದ್ಲು. Ismene follows the traditional belief that woman should not challenge male authority, unlike Antigone, who defies this norm. Who defies? What is the meaning of defy? Defy ಅಂತಂದ್ರೆ ಏನು? ನಾರ್ಮ್ ಅಂತಂದ್ರೆ ಒಂದು ಪದ್ಧತಿ. ನಾರ್ಮ್ ಅಂತಂದ್ರೆ ಒಂದು ಪದ್ಧತಿ ಅಂತ ಅರ್ಥ ಆಗುತ್ತ. ಅರ್ಥ ಐತರಿ? ರೂಢಿ. ಡಿಫೈ ಅಂತಂದ್ರೆ ಧಿಕ್ಕರಿಸುವುದು. ಡಿಫೈ ಅಂತಂದ್ರೆ ಧಿಕ್ಕರಿಸುವುದು. ಅರ್ಥ ಐತರಿ? ಡಿಫೈ ಅಂತಂದ್ರೆ ಏನು? ಧಿಕ್ಕರಿಸುವುದು. ತಿಳಿತರಿ? ಇಲ್ಲಿದೆ ನೋಡಿ ಈ ವರ್ಡ್ ಅರ್ಥ. ಡಿಫೈ ಅಂತಂದ್ರ ಧಿಕ್ಕರಿಸು ಅಥವಾ ವಿತ್ ಸ್ಟ್ಯಾಂಡ್ ಮಾಡೋದು, ಅದರ ವಿರುದ್ಧ ನಿಂದಿರುವುದು. ತಿಳಿತರಿ? ರೆಜಿಸ್ಟ್ ಮಾಡೋದು. ನೆನಪಿಟ್ಕೊಂಬೇಡಿ. ಓಕೆ, ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ಡಿಯರ್ ಸ್ಟೂಡೆಂಟ್ಸ್. ಬೆಳಗ್ಗೆ 8 ಗಂಟೆಗೆ ನೆಕ್ಸ್ಟ್ ಕ್ಲಾಸ್ ಇರುತ್ತೆ, ನೆನಪಿರ್ಲಿ. ವಾಟ್ ಡಸ್ ಇಸ್ಮೆನೆ ಡೂ ವೆನ್ Antigone is caught and sentenced? What does Ismene do when Antigone is caught and sentenced? Here sentence means what, my dear students? Can anyone tell me? Exactly, reject bunu baratte. Yes, very good. Welcome. Muralidhar, Ashwini, Kamakshi, Pavitra, Pratibha, Sumadura. Sumadura madam, unmute madi. Can you hear me properly, Sumadura madam? Unmute it. Unmute and say yes to me. Sumadura madam. Hello. Ma'am, you are having an unmute option on your screen. Just tap on it and tell me yes or no. Ashwini ma'am. Ashwini ma'am. Can you do as I said so? Sumudra ma'am, namaste Yes, sir. ma'am. ಸರ್ ಅನ್ಮ್ಯೂಟ್ ಆಗಿದ್ದೀನಿ. Yes, namaste ma'am, namaste. ನಮಸ್ತೆ ಸರ್. Can you hear me properly? ಹಾ ಸರ್. Yes, thank you very much. Thank you very Okay. much, ma'am. Yes, guys, sometimes I used to take class with the help of this software too. It helps. Actually, we designed this software for communication class, or we used to say that spoken English class. Very good. You all are answering very well for this fourth question. ಈ ಪ್ರಶ್ನೆಯಲ್ಲಿ we understood that what does Ismene do when Antigone is caught and sentenced? ಇಲ್ಲಿ sentenced ಅಂತಂದ್ರೆ ಶಿಕ್ಷೆಯನ್ನು ಒದಗಿಸುವುದು. ಇಲ್ಲಿ ನಾವು ಸೆಕೆಂಡ್ PUC ದಲ್ಲಿ ನೋಡ್ತೀವಿ 2 Dear ನಲ್ಲಿ the criminal was sentenced as a life imprisonment. ನೋಡಿದ್ದೀವಿ. She claims she helped Antigone. Feeling guilty, Ismene tries to share Antigone's punishment, but Antigone refuses to let her take credit for something she didn't do. So ಹಿಂಗಾಗಿ Ismene ಏನ್ ಮಾಡ್ತಾಳಪ್ಪ ಅಂತಂದ್ರೆ, what does Ismene do when Antigone is caught and sentenced? She claims she helped Antigone. ತನ್ನನ್ನು ತಾನು ಒಪ್ಕೊಂಡ್ಬಿಡ್ತಾಳೆ, ನನ್ನೊಳಗೆ ಸಹಾಯ ಮಾಡಿದ್ದೇನೆ ಅಂತ ಹೇಳಿ. So that's why it is A option is the right one. Yes, ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. Let's have question number 5. How does Creon react to Ismene's attempt to share Antigone's punishment? ಯಾವಾಗ ಅವಳು ಅಂತಾಳೆ ಏನಂತ? She claims she helped Antigone. ನಾನು ಅವಳಿಗೆ ಹೆಲ್ಪ್ ಮಾಡಿದ್ದೀನಿ ಅಂತ ಅನ್ಕೊಂಡು when she tried to share Antigone's punishment, at that time, how does Creon react? ಅವ ಹೇಗೆ ರಿಯಾಕ್ಟ್ ಮಾಡ್ತಾನೆ? He praises her bravery. He refuses to punish her.
he punishes her more severely than Antigone. ಅವಳ ಆಂಟಿಗೋನೆನ್ ಜೊತೆ ಸಹಕಾರ ಕೊಟ್ಟಿದ್ದಕ್ಕೆ ಅವನು ತುಂಬಾ ಕೋಪಗೊಂಡು ಅವಳಿಗೂ ಕೂಡ ಕ್ರೂರವಾಗಿ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾನ, ಇಲ್ಲ ರೆಫ್ಯೂಸ್ ಮಾಡ್ತಾನ, ಏನ್ ಮಾಡ್ತಾನೆ? ಎಕ್ಸಾಕ್ಟ್ಲಿ, ವೆರಿ ಗುಡ್, ಗುಡ್ ಟ್ರೈ ಕಾಮಾಕ್ಷಿ, ಪವಿತ್ರ, ಕವಿತಾ ಬಿದರಿ, ಸೂಪರ್, excellent guys, excellent, very good. Ashwini ma'am, super. Ashwini, super. He refuses to punish her. Creon sees Ismene as weak and cowardly. ಅವನ್ ಗೊತ್ತಿತ್ತು ಅವಳು ಯಾವ ತರ ಇದ್ದಾಳಂತ. So he does not believe she is capable of rebellion like Antigone. ಅವಳು ಕೂಡ ಆಂಟಿಗೋನೆ ತರ ಒಂದು ಕ್ರೂರತ್ವವನ್ನ ಮಾಡ್ತಾಳೆ ಅನ್ನೋದು ಆತನಿಗೆ ಗೊತ್ತಿತ್ತು. ಅದು ಆಗದ ಮಾತಂತ, ಅದು ಅಸಾಧ್ಯವಾದಂತ ಅವನಿಗೆ ಗೊತ್ತಿತ್ತು ಅದು. ಸೊ ಆದ ಕಾರಣ ನಾವು ಏನ್ ಮಾಡ್ತಿರ್ತಾನೆ? ಎಕ್ಸಾಕ್ಟ್ಲಿ ಗೈಸ್, ಅವನ್ ರೆಫ್ಯೂಸ್ ಮಾಡ್ಬಿಡ್ತಾನೆ ಅವಳ ಜೊತೆ ಈ ತರ ಅವನು ಮಾಡಿದ್ದಕ್ಕೆ. ಎಸ್, ಎಕ್ಸಾಕ್ಟ್ಲಿ. ಲೆಟ್ಸ್ ಮೂವ್ ಕ್ವಶನ್ ನಂಬರ್ 6. How does Ismene serve as a foil to Antigone? Almost you people have forgotten the meaning of the word foil. If you don't know the meaning of the foil, yes, foil means oppose, disappoint, hinder, ತಡೆ ಹಿಡಿಯುವುದು, ಹೊಡೆದಟ್ಟುವುದು, ಹಿಮ್ಮೆಟ್ಟಿಸುವುದು. How does Ismene serve as a foil to Antigone? She is more rebellious than Antigone. Yes. Yes, try ಮಾಡಿ. ಆಂಟಿಗೋನೆಗೆ ಇಸ್ಮಿನ್ ವಿರೋಧವಾಗಿ ಹೇಗೆ ನಡ್ಕೋತಾಳೆ? Yes, very good. Exactly. The right answer we can see here, the option C is correct. Very good. Super. ಎಲ್ಲರೂ ತುಂಬಾ ಚೆನ್ನಾಗಿ ಆನ್ಸರ್ ಕೊಡ್ತಾ ಇದ್ದೀರಾ. Excellent. Super guys, super. ಅಲ್ಲಿ ನೋಡಿ, ನೀವು ಕಮೆಂಟ್ ಮಾಡುವಾಗ ಏನ್ ಮಾಡ್ಬೇಕು? ಚಾಟ್ ಮೇಲೆ ಕ್ಲಿಕ್ ಮಾಡಬೇಕು, ತಿಳ್ತರಿ ಆನ್ಸರ್ ಕೊಡಬೇಕು. ಆನ್ಸರ್ ಕೊಟ್ಟ ತಕ್ಷಣ ಮೇಲ್ಗಡೆ ಕ್ಲೋಸ್ ಅಂತ ಇದೆ, ಕ್ಲೋಸ್ ಮಾಡಬೇಕು. ಅದರಿಂದ ತುಂಬಾ ಈಸಿ ಆಗಿಬಿಡುತ್ತೆ ನಿಮ್ಗೆ, ತಿಳ್ತರಿ. ಆಮೇಲೆ ಅಲ್ಲಿ ಕೆಲವು ಇಮೋಜಿಗಳನ್ನು ತಗೋಬಹುದು ನೀವು. ನನ್ನ ಕ್ಲಾಸ್ ನಿಮ್ಗೆ ಈಗ ಇಷ್ಟ ಆಗ್ತಾ ಇದ್ದಾರೆ, ನೀವು ಇಮೋಜಿನೂ ಕೊಡ್ಬೋದು. ಅಲ್ಲೇ ಪಕ್ಕದಲ್ಲೇನೆ ಇಮೋಜಿ ಆಪ್ಷನ್ ಇದೆ ನೋಡಿ, ಇಮೋಜಿ ಆಪ್ಷನ್ ಇದೆ, ತಿಳಿತರಿ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಸಿ ಆಗುತ್ತೆ. ಶಿ ಕಾಂಟ್ರಾಸ್ಟ್ ಆಂಟಿಗೋನೆಸ್ ಬೋಲ್ಡ್ನೆಸ್ ವಿತ್ ಹರ್ ಓನ್ ಎಕ್ಸಾಕ್ಟ್ಲಿ ಪ್ಯಾಸಿವಿಟಿ. ಅವಳು ಏನ್ ಮಾಡ್ತಾಳೆ? ಅವಳನ್ನ ಯಾವ ತರ ಫೈಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾಳೆ ಅಂತಂದ್ರೆ, ತನ್ನದೇ ಆದಂತ ಪ್ಯಾಸಿವಿಟಿದಿಂದ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ವಾಟ್ ಡಸ್ ದಿಸ್ ಪ್ಯಾಸಿವಿಟಿ ಮೀನ್ಸ್? Passivity stands as, my dear friends, acceptance what happens. Passivity ಅಂತಂತಂದ್ರೆ ಏನಾಗುತ್ತೋ ಅದನ್ನ ನಾವೇನ್ ಮಾಡ್ಕೋತೀವಿ? ಸ್ವೀಕಾರ ಮಾಡ್ಕೊಳ್ಳೋದು, ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡೋದು. ತಿಳಿತರಿ. ಇಲ್ಲಿ ಆಂಟಿಗೋನೆ ಒಂದು ದಿಟ್ಟತನ ಇರ್ತೈತೆ, ಬೋಲ್ಡ್ನೆಸ್. ತನ್ನದೇ ಆದಂತ ನಿಷ್ಕ್ರಿಯತೆಯೊಂದಿಗೆ ಏನ್ ಮಾಡ್ಬಿಡ್ತಾಳೆ? ಪ್ಯಾಸಿವಿಟಿ ಮಾಡ್ಕೊಂಡ್ಬಿಡ್ತಾಳೆ. ಸೊ ಪ್ಯಾಸಿವಿಟಿ ಅಂತಂತಂದ್ರೆ ಎಕ್ಸೆಪ್ಟೆನ್ಸ್, ತಿಳಿತರಿ, ಯಾವುದೇ ತರದ ಪ್ರತಿಕ್ರಿಯೆ ಇಲ್ಲಾರ್ದೇನೆ. ಸೊ ದಟ್ಸ್ ವೈ ಸಿ ಇಸ್ ದ ರೈಟ್ ಆಪ್ಷನ್. ಸೊ ಮತ್ತಿಲ್ಲಿ ಡೀಟೇಲ್ಸ್ ಏನಿದೆ ನೋಡಿ. ಇಸ್ಮೇನೆ ಹೈಲೈಟ್ಸ್ ಆಂಟಿಗೋನೆಸ್ ಸ್ಟ್ರೆಂತ್ ಅಂಡ್ ಡಿಟರ್ಮಿನೇಷನ್ ಥ್ರೂ ಹರ್ ಓನ್ ಫಿಯರ್ ಅಂಡ್ ಹೆಸಿಟೇಷನ್ ಮುಖಾಂತರ. ನೆಕ್ಸ್ಟ್, ಲೆಟ್ಸ್ ಮೂವ್ ಟು ದ ಕ್ವಶನ್ ನಂಬರ್ 7.
ಈ ಕ್ಲಾಸು ರೆಕಾರ್ಡ್ ಆಗಿ ಆಮೇಲೆ ಸೇವ್ ಆಗಿರುತ್ತೆ. ಡೋಂಟ್ ವರಿ ಅಬೌಟ್ ಇಟ್. ವಾಟ್ ಡಸ್ ಇಸ್ಮೆನೇಸ್ ಕ್ಯಾರೆಕ್ಟರ್ ಸಿಂಬಲೈಸ್ ಇನ್ ದ ಪ್ಲೇ? ಎಸ್, ಕಮ್ ಆನ್ ಡಿಯರ್ ಸ್ಟೂಡೆಂಟ್ಸ್. What does Ismenes character symbolize in the play? ಈ ಕ್ವಶನ್ 2-3 ಸಲ ಬಂದದ ಎಕ್ಸಾಮ್ದಾಗ. The voice of the gods, the dangers of disobedience, the consequences of war. ತುಂಬಾ ಸಿಂಪಲ್ ಅದ. The right answer is D. ಎಲಿಮಿನೇಷನ್ ಮೆಥಡ್ ಯಾರು ಯೂಸ್ ಮಾಡಿದಾರೋ ಅವ್ರು ಈಸಿಯಾಗಿ ಆನ್ಸರ್ ಕೊಡ್ತಾರ. Traditional societal expectations for women. Ismene embodies the belief that women should be obedient and avoid challenging the authority. So D is the right option. Let's move to the question number 8. How does Ismene change throughout the play? ಅವಳು ಹೇಗೆ ಬದಲಾವಣೆ ಆಗ್ತಾಳ ಕೊನೆಗೆ ಬಂದ ಮೇಲೆ? ಎಸ್, ಟ್ರೈ ಮೈ ಡಿಯರ್ ಸ್ಟೂಡೆಂಟ್ಸ್, ಟ್ರೈ ವೆರಿ ಮಚ್. ಎಸ್, ಸ್ವಲ್ಪ ಮೊಬೈಲ್ ಅನ್ನ ನೀವು ಶೇಕ್ ಮಾಡಿದ್ರೆ ಅಥವಾ ಮೂವ್ಮೆಂಟ್ ಮಾಡಿದ್ರೆ ಸ್ಕ್ರೀನ್ ಹೋಗುತ್ತೆ, ಮತ್ತೆ ನನ್ನ ಫೋಟೋ ಬರುತ್ತೆ, ನಂದು ವಿಡಿಯೋ ಬರುತ್ತೆ, ನನ್ನ ಸ್ಕ್ರೀನ್ ಬರುತ್ತೆ. ನಾನೀಗ ಮತ್ತೆ ನಿಮಗೆ ಏನ್ ಮಾಡ್ತೀನಿ, ನೋಟ್ಸ್ ಅನ್ನ ಶೇರ್ ಮಾಡ್ತೀನಿ. ಎಸ್, ಓಕೆ. ಮತ್ತೆ ಮೊಬೈಲ್ ಅನ್ನ ಮೂವ್ಮೆಂಟ್ ಮಾಡಿಬಿಡಿ, ಅವಾಗ ಸ್ಕ್ರೀನ್ ಸಿಗುತ್ತೆ. How does Ismene change throughout the play? Yes, very good. Super, super guys. Yes, exactly. So here right answer is D agata nodi. She accepts Antigone's fate but regrets her own inaction. By the end, Ismene tries to support Antigone, but it is too late and she is left feeling guilty. ಅವಳು ಏನು ಮಾಡಲೇ ಇಲ್ಲಲ್ಲ ಅವಳಿಗೋಸ್ಕರ ಅನ್ನುವಂಥದ್ದೊಂದು ಗಿಲ್ಟ್ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರಿಗೆ? ಇಸ್ಮೆನೆಗೆ. ತಿಳಿತರಿ? ಎಸ್, that's it. So let's move to the question number 9. What does Ismene's fate reveal about Sophocles' message? What does Ismene's fate reveal about Sophocles' messages? Only brave people can change society. Cowardice leads to happiness. Following the law always leads to success. The gods favor those who submit the authority. No. ತುಂಬಾ ಜನರಿಗೆ ಕ್ವಶನ್ ಅರ್ಥ ಆಗಿರೋದಿಲ್ಲ. ನೋ, ಕೊನೆಗೇನು? ಫಸ್ಟ್ ಅರ್ಲಿಯರ್ ಶಿ ವಾಸ್ accepting as C option. Following the law always leads to success. ಇದು ಅರ್ಲಿಯರ್ ಇತ್ತು, ಲಾಸ್ಟಿಗೆ ಬಂದ ತಕ್ಷಣ ಚೇಂಜ್ ಆಗ್ತಾಳಕ್ಕೆ. ವಾಟ್ ಡಸ್ ಇಸ್ಮೆನೆಸ್ ಫೇಟ್ ರಿವೀಲ್ ಅಬೌಟ್ ಸೋಫೋಕಲಸ್ ಮೆಸೇಜ್? ಕೊನೆಗೆ ಬಂದು ಚೇಂಜ್ ಆಗ್ತಾಳಿಲ್ಲ, ಚೇಂಜ್ ಥ್ರೂಔಟ್ ದ ಪ್ಲೇ. ಕೊನೆಗೆ ಬಂದು ಚೇಂಜ್ ಆಗ್ತಾಳಂತ ಲಾಸ್ಟ್ ಕ್ವಶನ್ ಅಲ್ಲೇನ ಕೇಳಿದ್ದೆ ನಾನು. ಎಕ್ಸಾಕ್ಟ್ಲಿ. ಕ್ವಶನ್ ನಂಬರ್ 9 ಆನ್ಸರ್ ಆಗುತ್ತೆ ಎ. ಓನ್ಲಿ ಬ್ರೇವ್ ಪೀಪಲ್ ಕ್ಯಾನ್ ಚೇಂಜ್ ಸೊಸೈಟಿ. Sophocles shows that Ismene, who fears authority, does not achieve greatness, while Antigone's defiance leaves a lasting impact. ಈಗ ಸದ್ಯ ಯಾರ್ಯಾರು MA ಮಾಡಿದ್ದಾರೆ, ಒಂದು 4-5 ಸಾವಿರ ರೂಪಾಯಿದ ಬಗ್ಗೆ ವಿಚಾರ ಮಾಡ್ತಾರೆ, ಅವ್ರು ತಮ್ಮ ಜೀವನವಿಡೀ ಅಲ್ಲೇ ಇಲ್ಲೇ ಎಲ್ಲರ ಒಂದ್ ಕಡೆ ಕೆಲಸ ಮಾಡ್ತಾ ಹೋಗೋದಾಗತ್ತೆ. ಯಾರಿಗೆ ಸದ್ಯ ಚಾಲೆಂಜ್ ಆಗಿ ತಗೋತಾರೆ, ತಾವು ಸ್ಟಡಿ ಮಾಡ್ತಾರೆ, ಯಾರಾದ್ರೂ ನಮ್ಮ ತರ ಕೋಚಿಂಗ್ ಕೊಡ್ತಾ ಇದ್ರೆ ಅವ್ರ ಕಡೆ ಕೋಚಿಂಗು ತಗೋತಾರೆ, ಎಲ್ಲಾ ಕಡೆಯಿಂದ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡು ನಾಲೆಜ್ ಅನ್ನ ಪಡಿಲಿಕ್ಕೆ ಒಂದು ಆಕ್ಟಿವ್ ಬೇಸ್ಡ್ ಲೈಫ್ ಮಾಡ್ತಾರೆ. ಅವ್ರೊಂಥರ ಆಂಟಿಗೋನೆ ತರ ಏನ್ ಮಾಡ್ಕೋತಾರೆ,
ಇಂಪ್ಯಾಕ್ಟ್ ಮಾಡ್ಕೋತಾರೆ ತಮ್ಮ ಲೈಫ್ ನ ಬದಲಾವಣೆಗೋಸ್ಕರ. ಐದರ್ ದೇ ವಿನ್ ಆರ್ ಲಾಸ್, ದಟ್ಸ್ ನಾಟ್ ಮ್ಯಾಟರ್ ಮೈ ಡಿಯರ್ ಸ್ಟೂಡೆಂಟ್ಸ್, ಬಟ್ ಅಟ್ ಲೀಸ್ಟ್ ದೇ ವಿಲ್ ಅಪ್ಡೇಟ್ ದೆಮ್ಸೆಲ್ಸ್ ಅಂಡ್ ನಥಿಂಗ್ ಎಲ್ಸ್ ಇಸ್ ದೇರ್. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಲಾಸ್ಟ್ ಕ್ವಶನ್ ಇವತ್ತಿಂದು. ನಾಳೆ ಬೆಳಗ್ಗೆ 8 ಗಂಟೆಗೆ ನೆಕ್ಸ್ಟ್ ಕ್ಲಾಸ್ ಇರುತ್ತೆ. ವಾಟ್ ಲೆಸನ್ ಡಸ್ ಇಸ್ಮೆನಿಸ್ ಕ್ಯಾರೆಕ್ಟರ್ ಟೀಚ್ ಅಬೌಟ್ ಮೊರಾಲಿಟಿ? ಆಲ್ಮೋಸ್ಟ್ ಇಟ್ ಇಸ್ ಎ ಕನ್ಕ್ಲೂಡ್ ನೋಟ್. ಇದೊಂಥರ ಕನ್ಕ್ಲೂಡ್ ಕ್ವಶನ್ ಇದ್ದಂಗೆ ಇದು. ಸೂಪರ್. ಈ ಕ್ವಶನ್ ಆದ್ಮೇಲೆ ನಾನು ಕೆಲವೊಬ್ಬರ ಜೊತೆ ಮಾತಾಡ್ತೀನಿ. ದೇ ಕ್ಯಾನ್ ಶೇರ್ ದೇರ್ ವ್ಯೂಸ್ ರಿಗಾರ್ಡಿಂಗ್ ವಾಟ್ ಐ ಆಸ್ಕ್ ಯು ಕ್ವಶನ್ಸ್. Yes, exactly. Yes, Bunny. So we can understand here answer is B option. Morality sometimes requires courage. Morality sometimes requires courage to challenge unjust laws. ನೋಡಿ ಹೆಂಗದ ಆಪ್ಷನ್ ಅದ. ಅನ್ಜಸ್ಟ್ ಲಾಸ್ ಅಂತ ಹೇಳ್ತಾರ ಅವ್ರ. ಅನ್ಜಸ್ಟ್ ಲಾಸ್ ಅಂದ್ರೆ ಏನು? ಮೊರಾಲಿಟಿ ಸಮ್ಟೈಮ್ಸ್ ರಿಕ್ವೈರ್ಸ್. ನೈತಿಕತೆಗೆ ಕೆಲವೊಮ್ಮೆ ಏನ್ ಬೇಕಾಗತ್ತಪ್ಪ ಅಂತಂದ್ರ ಧೈರ್ಯ ಬೇಕಾಗತ್ತ. ತಿಳಿತರಿ? ಅನ್ಜಸ್ಟ್ ಲಾಸ್ ಅಂತಂದ್ರ ಎಕ್ಸಾಕ್ಟ್ಲಿ ಅನ್ಯಾಯದ ಕಾನೂನು. ಚಾಲೆಂಜ್ ಅಂತಂದ್ರೆ ಪ್ರಶ್ನಿಸಲು. ದಟ್ಸ್ ಇಟ್. ಎಕ್ಸಾಕ್ಟ್ಲಿ. ಅನ್ಜಸ್ಟ್ ಲಾಸ್ ಅಂತಂದ್ರ ನಾಟ್ ಜಸ್ಟಿಸ್, ಅನ್ಯಾಯ. ಎಕ್ಸಾಕ್ಟ್ಲಿ. ಎಸ್. ಸೊ ಹೀಗೆ ಇವತ್ತಿನ ಈ ಒಂದು ಟಾಪಿಕ್ ನಲ್ಲಿ ನಾವು ಆಲ್ಮೋಸ್ಟ್ ಆಲ್ ಎಲ್ಲರೂ ಏನ್ ತಿಳ್ಕೊಂಡಿದ್ದೀಪ್ಪ ಅಂತಂದ್ರೆ ಪ್ಯೂ ಲೆಕ್ಚರ್ ನಲ್ಲಿ ಬರುವಂತ ಸೊಫೋಕ್ಲಸ್ ಬಗ್ಗೆ ಒಂದು ವರ್ಕ್ ಬಗ್ಗೆ ಕಂಪ್ಲೀಟ್ ಆಕ್ಟಿವಿಟಿಯನ್ನು ಮಾಡ್ಕೊಂಡಿದ್ದೀವಿ. ಸೊ ವಿ ಅಂಡರ್ಸ್ಟುಡ್ ದ ಬೇಸಿಕ್ ಸ್ಟೋರಿ, ದ ಬ್ಯಾಕ್ ಗ್ರೌಂಡ್ ಸ್ಟೋರಿ, ದ ಕ್ಯಾರೆಕ್ಟರ್, ದ ಟೆಕ್ನಿಕ್ಸ್, ದ ಥೀಮ್, ದ ಮೋಟಿವ್, everything we understood now. Yes. So now I would like to ask Pavitra. Yes, Pavitra. Yes madam, unmute ಮಾಡಿ. Yes, just last audit I take 2 or 3 minutes time. Pavitra. Yes madam, namaste. Yes sir, namaste. ಹೇಳಿ sir. ಮ್ಯಾಮ್, ಸೊ ಪೇಪರ್ 2 ಗೆ ಬರುವಂತ ಲಿಟ್ರೇಚರ್ ಅಂತೂ ನಾವು ತಗೋತಾ ಇದೀವಿ, ಬಟ್ ನಾ ಗ್ರಾಮರ್ ವಿಡಿಯೋಸ್ ಗಳನ್ನ ಕೊಟ್ಟಿದ್ದನ್ನ ನೀವು ಓದ್ತಾ ಇದ್ರ ತಾನೆ? ಎಸ್ ಸರ್, ನೋಡ್ಕೊತಾ ಇದೀನಿ ಸರ್. ಫ್ರೀ ಇದ್ದಾಗೆಲ್ಲ ನೋಟ್ಸ್ ಮಾಡ್ತಾ ಇದ್ರ ತಾನೆ? ಹೌದೌದು ಸರ್, ನೋಡಿದ ವಿಡಿಯೋಗಳ ಮೇಲೆಲ್ಲ ಇದು ಈ ಲಿಟ್ರೇಚರ್ ಕ್ಲಾಸ್ ನೋಟ್ಸ್ ಮಾಡ್ಕೋತಾ ಇದೀನಿ, ಅದನ್ನು ಮಾಡ್ಕೋತಾ ಇದೀನಿ, ಗ್ರಾಮರು ಮಾಡ್ಕೋತಾ ಇದೀನಿ ಸರ್. ಓಕೆ ಮ್ಯಾಮ್. ಸೊ ನಿಮ್ಗೆಲ್ಲರಿಗೂ ಎಲ್ಲಾ ಗ್ರಾಮರ್ ಗೊತ್ತಿರುತ್ತೆ, ಬಟ್ ಡೋಂಟ್ ಸ್ಕಿಪ್ ಎನಿ ಸಿಂಗಲ್ ಕ್ಲಾಸ್ ಆಲ್ಸೋ. ಓಕೆ ಸರ್, ಓಕೆ. ಸೊ ನೋಟ್ಸ್ ಮಾಡ್ಕೋತಾ ಬನ್ನಿ. ಅದಾದ್ಮೇಲೆ ಕೆಲವು MCQ ಟೆಸ್ಟ್ ಸಿರೀಸ್ ಗಳನ್ನ ನಾವು ಮಾಡ್ತಾ ಇರ್ತೀವಿ. ಆ ಟೆಸ್ಟ್ ಸಿರೀಸ್ ಗಳನ್ನ ಅಟೆಂಪ್ಟ್ ಮಾಡ್ತಾ ಇರ್ತೀವಿ. ಸರ್, ಟೆಸ್ಟ್ ಸೀರೀಸ್ ಅಲ್ಲಿ ಕೆಲವೊಂದಕ್ಕೆ ಇನ್ನೂ ಆನ್ಸರ್ಸ್ ಬಿಟ್ಟಿಲ್ಲ, ರಿಸಲ್ಟ್ ಅದು ಓಕೆ, ನಾನು ನೋಡ್ಕೋತೇನೆ ಮೇಡಮ್, ನೋಡ್ಕೋತೇನೆ ಅದನ್ನ. ಅದೊಂದು ಸ್ವಲ್ಪ ಆಕ್ಟಿವ್ ಮಾಡಿ ಸರ್. Yes, definitely ma'am, definitely. Okay, yes, thank you ma'am. Yes, now I would like to ask Pratibha DB. Pratibha DB madam. ಸರ್. ನಮಸ್ತೆ ಮ್ಯಾಮ್. ನಮಸ್ತೆ. ನಮಸ್ತೆ ಸರ್. ಮೇಡಮ್, ನೀವು ಗ್ರಾಮರ್ ನ ಎಷ್ಟು ಕಂಪ್ಲೀಟ್ ಮಾಡಿದಿರಿ ಈಗ? ಸರ್, ಗ್ರಾಮರ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದೀನಿ ಸರ್. ಮಾಡಿದಿರಾ? ಲಿಟರೇಚರ್ ಕ್ಲಾಸ್ ಸರ್, ಎಲ್ಲ ಲಿಟರೇಚರ್ ಕ್ಲಾಸ್ ಎಲ್ಲ ಕಂಪ್ಲೀಟ್ ಇದೆ ಸರ್. ಮತ್ತೆ ಗ್ರಾಮರ್ ನಲ್ಲಿ ಎಲ್ಲಿ ಮಟ್ಟ ಬಂದಿದ್ದೀರಾ? ಸರ್, ಇವಾಗ ಸ್ಟಾರ್ಟ್ ಮಾಡಿದೀನಿ. ನಾನು ಇಷ್ಟ ದಿನ ಬ್ಯಾಕ್ ಇದ್ದವನ್ನೆಲ್ಲ ಕ್ಲಾಸ್. ನಾನು ಎಲ್ಲರಿಗೂ ಹೇಳ್ತಾ ಇರೋದು ಒಂದೇ ಮಾತು, ಮಾರ್ಚ್ ಮುಗಿತದ, ಏಪ್ರಿಲ್ ಎಂಡ್ ಒಳಗಡೆ ಎಲ್ಲರೂ ಗ್ರಾಮರ್ ಅನ್ನ ಕಂಪ್ಲೀಟ್ ಮಾಡಿರ್ಬೇಕು. ಬರ್ದಿದ್ದೀನಿ ಸರ್. ವೊಕ್ಯಾಬುಲರಿ ಅಂತೂ ನೀವು ಡೈಲಿ ಮನೆಯಲ್ಲಿ ಹೆಂಗ ಚಾ ಮಾಡಿ ಕುಡಿತಿರ್ಲ ಹಂಗ ವಿಡಿಯೋ ನೋಡ್ಕೋತ ಹೋಗ್ಬೇಕು ಅದನ್ನ. ಸರ್, ಡೈಲಿ ಕಂಟಿನ್ಯೂಟಿ ಇದೆ ಸರ್ ಅದು. ಅಗದಿ ಹಬ್ಬದ ಊಟ ಅಂತಂದ್ರೆ ಏನು ಒಂಥರ ಲಿಟ್ರೇಚರ್ ಇದ್ದಂಗೆ. ಮತ್ತೆ ಡೈಲಿ ಮಧ್ಯಾಹ್ನ ನೀವೇನ್ ಮೀಡಿಯಂ ಆಗಿ ಊಟ ಮಾಡ್ತಾರಲ್ಲ ಅದು ಗ್ರಾಮರ್ ಇದ್ದಂಗೆ. ಟೀ ಕಾಫಿ ಚಾಟ್ಸ್ ಅಂತ ಏನ್ ಮಾಡ್ತಾರಲ್ಲ ಅದು ಪ್ರತಿದಿನ ವೊಕ್ಯಾಬುಲರಿ
ಜೀವನ ಇರುವವರೆಗೂ ಮಾಡ್ತಾನೆ ಇರ್ಬೇಕು ನೀವು. ಹಾ ಸರ್. ಯಾಕಂತಂದ್ರೆ ನಾಳೆ ಎಲ್ಲರೂ ಕರ್ನಾಟಕದ ಅಭ್ಯರ್ಥಿಗಳು ವೊಕ್ಯಾಬ್ಲರಿ ಮೇಲೇನೆ ಎಡುತ್ತಾರೆ. ಹಾ ಸರ್. ನನ್ನ ಸಕ್ಸಸ್ ಅಕಾಡೆಮಿದಿಂದ ನಾನ್ ನಿಮ್ಗೆಲ್ಲರಿಗೂ ಚೇತರಿಕೆ ಕೊಡೋದು ಏನಪ್ಪಾ ಅಂತಂದ್ರೆ, ನೀವು ವೊಕ್ಯಾಬ್ಲರಿ ಕ್ವಶನ್ಸ್ ಒಂದು ಬಿಟ್ಟು ಬರಬಾರ್ದಲ್ಲಿ. ಹಾ ಓಕೆ ಸರ್. Not at all only attempting, you have to get the marks. If you are their weakness as a positive marks, then definitely ಅವ್ರದ್ದು ಪಾಸಿಟಿವ್ ನಲ್ಲಿ ನೀವು ಡೆಫಿನೆಟ್ಲಿ ಪಾಸಿಟಿವ್ ಆಗೇ ಆಗ್ತೀರಾ. ಅವಾಗ ಆಟೋಮೆಟಿಕಲಿ ಅವ್ರು 2 ಆದ್ರೆ ನೀವು 4 ಆಗಿರ್ತೀರಾ, ಅವ್ರು 10 ಆದ್ರೆ ನೀವು 20 ಆಗಿರ್ತೀರಾ. ಆಟೋಮೆಟಿಕ್ ಆಗಿ ನಿಮ್ ಸ್ಕೋರ್ ಆಗೋದು ಚಾನ್ಸಸ್ ಗ್ಯಾರಂಟಿ ಇರುತ್ತೆ ಮೇಡಮ್. ಓಕೆ ಸರ್. ಸೊ ಎಲ್ಲರಿಗೂ ಹೇಳೋದು ಒಂದೇ ಮಾತು, ಏಪ್ರಿಲ್ ಅಥವಾ ಮೇ ಫಸ್ಟ್ ವೀಕ್ ಒಳಗಡೆನೆ ನೀವೆಲ್ಲರೂ ಗ್ರಾಮರ್ ಕಂಪ್ಲೀಟ್ ಮಾಡಿರ್ಬೇಕು. ಅದಾದ್ಮೇಲೆ ಇವೇ ಗ್ರಾಮರ್ ಟಾಪಿಕ್ ಮೇಲೆ ನಾನು ಪ್ರಾಕ್ಟಿಕಲ್ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಓಕೆ ಸರ್. ಸೊ ಅಂದ್ರೆ ನಿಮ್ಮ ಎಕ್ಸಾಮ್ ಓರಿಯೆಂಟೇಶನ್ ಆಗಿ ಯಾವ ತರ ಕ್ವಶನ್ಸ್ ಗಳು ಬರ್ತಾವ, ಬೇರೆ ಯಾವ ರೀತಿ ಕ್ವಶನ್ಸ್ ಗಳನ್ನ ಮಾಡಬಹುದು, ಅದೇ ಒಂದು ನೌನ್ ಟಾಪಿಕ್ ಮೇಲೆ ಅಂತದ್ನೆಲ್ಲ ನಾನು ನಿಮ್ಗೆ ಸ್ಕಿಲ್ಸ್ ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಅಪ್ಟಿಟ್ಯೂಡ್ ಸ್ಕಿಲ್ ಪ್ರಕಾರ. ಅದರಿಂದ ಏನಾಗುತ್ತೆ, ನಿಮ್ ಸ್ಪೀಡ್ ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮ್ IQ ಇಂಪ್ರೂವ್ಮೆಂಟ್ ಆಗುತ್ತೆ. ಕ್ವಶನ್ ಪೇಪರ್ ನಲ್ಲಿ ಯಾವುದೇ ತಿಡ್ ಕ್ವಶನ್ಸ್ ಕೇಳಿದ್ರು ಕೂಡ ಸಡನ್ ಆಗಿ ಥಿಂಕ್ ಮಾಡಿ, ಇದು ಹಿಂಗೆ, ಇದು 2A + 3A ಅದ, ಓಕೆ ನಾನು ಇದ್ ಹಿಂಗೆ ಮಾಡ್ಬೇಕು, ಹಂಗಾರೆ ಇದು 5A ಆಗತ್ತೆ, ಇದು 2A × 3A ಇತರ ಇದು ಏನ್ ಮಾಡ್ಬೇಕು, 2 3s ಮಾಡ್ಕೋಬೇಕು, ಹಂಗಾರೆ 6A ಆಗತ್ತೆ. ಸೊ ಹಿಂಗ ನೀವು ಆಟೋಮೆಟಿಕ್ ಆಗಿ ಅಲ್ಲಿ ವಿದಿನ್ ಅ ಫ್ರಾಕ್ಷನ್ ಆಫ್ ಟೈಮ್ ಒಳಗಡೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಬರಬೇಕು. ಆ ಸ್ಕಿಲ್ ಅನ್ನ ನಾನು ಹೇಳ್ಕೊಡುವಂತ ಸಂದರ್ಭದಲ್ಲಿ ನೀವು ಹಿಂದಿನ ಗ್ರಾಮರ್ ನೋಡಿದ್ದಿಲ್ಲಪ್ಪ ಅಂತಂದ್ರೆ ನಿಮ್ಗೆ ಅದೇನು ಬರಲ್ಲ. ಅರ್ಥ ಆಯ್ತಾರ ಎಲ್ಲರಿಗೂ? ಓಕೆ ಮೇಡಮ್, ನಮಸ್ತೆ. ಸೊ ಈಗ ಲಾಸ್ಟ್ ನಾನೊಬ್ಬರನ್ನ ಕೇಳೋದು ಯಾರಪ್ಪ ಅಂತಂದ್ರೆ ಮುರಳೀಧರ್ ಸರ್ ಎಲ್ಲಿ ಹೋಗ್ಬಿಟ್ರು? ಇಲ್ಲೇ ಇದ್ದಾರೆ. ಮುರಳೀಧರ್ ಅವ್ರ ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ ಸರ್. ನೀವು ಮತ್ತೆ ಗ್ರಾಮರ್ ಜೊತೆ 6 to 10th ಬುಕ್ಸ್ ಅದು ಓದ್ತಾ ಇದ್ದೀರಾ ಸರ್? ಈಗ ಸದ್ಯಕ್ಕೆ KS ಫಿಲಿಮ್ಸ್ ಆಗಿತ್ತಲ್ಲ, ಈಗ ಮೇನ್ಸ್ ಗೆ ಓದ್ತಿದ್ರೆ, ಬಟ್ ಅದು ಎಕ್ಸಾಮ್ ಆಗಲ್ಲ ಅಂತ ಗೊತ್ತಾಯ್ತು ಈಗ. ಹೌದೌದು. ಟೈಮ್ ಸಿಕ್ಕಿರ್ಲಿಲ್ಲ ನನಗೆ, ಅದಕ್ಕೆ ನೀವು ಹೇಳ್ತಿದ್ರಿ ಗ್ರಾಮರ್ ನೋಡಿ ಕ್ಲಾಸ್ ನೋಡಿ ಅಂತ, ಬಟ್ ನನಗೆ ಟೈಮ್ ಆಗ್ತಾ ಇರ್ಲಿಲ್ಲ. ಈಗ ಡಿಗ್ರಿ ಕಾಲೇಜ್ ಬೇರೆ ವರ್ಕ್ ಮಾಡ್ತಿದೀವಲ್ಲ, ಅಲ್ಲಿಗೆ ಏನು ಇಲ್ಲ ಅಂತಂದ್ರೆ 3-4 ಅವರ್ ಅಲ್ಲೇ ಹೋಗ್ಬಿಡುತ್ತೆ. ಡೆಫಿನೆಟ್ಲಿ ಅಸೈನ್ಮೆಂಟ್, ಟೆಸ್ಟ್, ಇಂಟರ್ನಲ್ಸ್ ಹೋಗುತ್ತೆ. ಇಂಟರ್ನಲ್ಸ್ ಅಂತ ಬಂತು, ಆಮೇಲೆ ಈಗ ವ್ಯಾಲ್ಯೂಯೇಷನ್ ಹೋಗಿದ್ವಿ, ವ್ಯಾಲ್ಯೂಯೇಷನ್ ಮುಗೀತು, ಟೈಮ್ ಕೊಡಕ್ ಆಗಿಲ್ಲ. ಇನ್ನ ಡೆಫಿನೆಟ್ಲಿ ಟೈಮ್ ಕೊಡ್ತೀನಿ ಸರ್. Even Sachin Tendulkar also having 24 hours. Ramesh sir also having same thing. Muralidhar is also having same thing. See, that is called management, that is called plannable. If you are having, if you know very well this word called management in your life, then definitely we can achieve anything, sir. So please, I can't say that you not do or you don't do or you will not do. You have to manage your time, you have to manage your plans, and I will be back like this only, and I'm always asking you and everyone what you are doing, what you are not doing, and you have to do like this. I'm always following behind you, and I want to motivate you all, my dear students, to do so for the sake of PU lecture exam. Definitely sir. Time ಅನ್ನ ಮ್ಯಾನೇಜ್ ಮಾಡ್ಕೊಳ್ಳಿ, ಮ್ಯಾನೇಜ್ ಮಾಡಿ ನೀವು ಮಾಡ್ತಾ ಇರಿ. sir. Okay, thank you sir, thank you very much. Thank you sir, thank you. So nothing else more than this class. I would like to request you all, so please follow yourself as well as what I am teaching here, and together it will be called the best pillars of success, dear students. Thank you very much today's class for attending, and we got some problems at the earlier stage of this class, but no problem, we have taken the class with the help of other software, and tomorrow may the class is solved with the help of that software only. I'm going to take the class. Thank you very much, my dear students, and good night.